ನಾನು ಅನ್ಸೂಯ 9ನೇ ತರಗತಿ ಓದುತ್ತಿದ್ದೇನೆ. ನಮ್ಮ 9ನೇ ತರಗತಿ ತಂಡದಿಂದ ನಾವು ಒಂದು ಕಿರುನಾಟಕವನ್ನು ಮಾಡುತ್ತಿದ್ದೇವೆ. ಮಠ ಮಾರಾಟಕ್ಕಿಲ್ಲ ಎಂಬ ಕಿರುನಾಟಕ. ವೆಂಕ ಪಾತ್ರಧಾರರ ಪ್ರವೇಶ: ವೆಂಕ, ಅನಸೂಯ, ರಾಜೀವ್, ಕೀರ್ತಿಕಾ. ನಮ್ ದೇಶ ಎಲ್ಲೋ ಹೋಗುತ್ತೆ. ವೆಂಕಣ್ಣ, ಈ ದೇಶ ನಮ್ಮ ಕಾಣಕ್ಕಿಲ್ವಾ? 10:30 ಆಯ್ತು. ಓಟ್ ಹಾಕಕ್ ಬರಲ್ವೇನು? ನಮ್ಮನೆ ಕೆಲ್ಸನೇ ಇಲ್ಲ, ಅಲ್ಲ ರಂಗಮ್ಮ, 5 ವರ್ಷಕ್ಕಿಂತ ಒಂದು ಓಟು ಹಾಕೋಣ ಬಾ. ಏನೋಟ ಬಿಡು, ಯಾರ ಕೆಲ್ಸ ಇಲ್ಲ. ನಮ್ಮನೆ ಕೆಲ್ಸ ಯಾವಾಗ್ಲೂ ಇದ್ದೇ ಇರುತ್ತೆ. ಏನ್ ಸುಶೀಲಮ್ಮ, ಎಲ್ಗೋ ರೆಡಿ ಆಗ್ದಂಗೈತೆ? ಏನೋಟೋ ಏನೋ, ನಮ್ಮ ಹೊಲ್ದಾಗೆ ಉತ್ತವಾಗ ಊರ್ಗೋದ್ರಿ ಕುಯ್ಯೋವಾಗ ಅಗ್ರ ಆಯ್ತಂತೆ, ಹಂಗೈತೆ ನೀನು ಹೇಳಿದ್ದು. ಏನ್ ಸುಶೀಲಮ್ಮ, ಏನೋ ಮಾತಾಡ್ದಂಗೈತೆ. ನಮ್ಮ ಸಂವಿಧಾನದಲ್ಲಿ 18 ವರ್ಷ ಮೇಲ್ಪಟ್ಟ ಜನರಿಗೆಲ್ಲ ಓಟು ಹಕ್ಕು ಕೊಟ್ಟಿದ್ದಾರೆ. ನಾವು ಓಟ್ ಹಾಕಿಲ್ಲ ಅಂದ್ರೂ ಕೂಡ ಯಾರಿಗೂ ಹೋಗಿ ನೋಟಕ್ಕಾದ್ರೂ ಆಗ್ಬರ್ಬೇಕು. ನಮ್ಮ ದೇಶದ್ದು ರಾಜ್ಯದ್ದು ಎಲ್ಲ ನಮ್ಮ ಕೈಯಲ್ಲೈತೆ. ಒಂದು ಓಟಿಂದ ಕೂಡ ನಮ್ಮ ದೇಶವನ್ನು ಬದಲಾಯಿಸ್ಬೋದೇನೋ. ಸರಿ ಆಯ್ತು ಮೇಷ್ಟ್ರೆ, ಕರೆಕ್ಟಾಗಿ ಹೇಳಿದ್ರು ಮೇಷ್ಟ್ರೆ. ಈ ದನ ಹೊಡ್ಕೊಂಡು ಹೊಲಕ್ಕೆ ಹೋದ, ಓಟ್ ಬೇಡವಂತೆ. ನೋಡು ರಮಣ, ನೀನಿವತ್ತು ದನ ಹೊಡ್ಕೊಂಡೋಗಿ ನೀನು ಅಲ್ಲಿ ಕೆಲಸ ಮಾಡ್ತಿದ್ರೆ ನೀನು ಓಟ್ ಯಾರೋ ಹಾಕ್ತಾರೆ, ಮತ್ತೆ ನೀನೇ ಪಶ್ಚಾತ್ತಾಪ ಪಡಬೇಕು. ಸರಿಯಾದ ವ್ಯಕ್ತಿಗೆ ಓಟ್ ಹಾಕು. ಸರಿ ಆಯ್ತು ಮೇಷ್ಟ್ರೆ, ನಾನು ಬಂದು ಓಟ್ ಹಾಕ್ತೀನಿ. ಬನ್ನಿ ಓಟ್ ಹಾಕೋಣ. ಇಷ್ಟೊತ್ತು ಅಶೋಕ್ ಸರ್ ಅವರ ನಿರ್ದೇಶನದಲ್ಲಿ ಒಳ್ಳೆ ಒಂದು ಸ್ಕಿಟ್ ಬಂತು. ಏನೋ ಏನಪ್ಪ, ಒಬ್ರು ಕಾಣಿಸ್ತಿಲ್ಲ. ಏನು ವೆಂಕ, ಇವತ್ತು ಫುಲ್ ರಿಚ್ ಆಗಿದೀಯಾ? ಯಾರೋ ಓಟ್ ಹಾಕೋಕೆ 500 ರೂಪಾಯಿ ಕೊಟ್ಟಿರ್ತಾನಪ್ಪ. ಅದಕ್ಕೆ ಇಷ್ಟು ರಿಚ್ ಆಗಿದೀಯಾ? ಸರಿ ಹೇಳು, ತಗೋ ಒಂದು ಕಪ್ ಟೀ ಆದ್ರೂ ಕುಡಿ. ಏನ್ ಸರಿ ಆಯ್ತು ಬಿಡು, ಇನ್ನೇನು ಎಲೆಕ್ಷನ್, ನಿಮ್ಮೆಲ್ಲರಿಗೂ ಮುಳುಗ್ ತೇಲಿಸ್ತಾರೆ. ಏನ್ ಬೇಡ ನೋಡ್ರಿ ಗೌಡ್ರೆ, ಏನೋ ಪಾಪ ಅಂತ ಬೆಳ್ಬೆಲ್ಗೆನೆ ಟೀ ಕುಡಿಯೋ ಅಂದೆ. ಅದಕ್ಕೆ ಏನ್ ಹೇಳ್ತಾವ್ ನೋಡ್ರಿ ಅವನು, ನನ್ ಬ್ರಾಂಡೇ ಬೇರೆ ಅಂತವನೆ. ಅಂದ್ರೆ ಏನ್ ಗೊತ್ತಾಗುತ್ತೆ ಅವ್ರಿಗೆ? ಏನು ಗೊತ್ತಾಗಲ್ಲ. ಏನಾದ್ರೂ ಪ್ರಾಬ್ಲಮ್? ಬಾರ ಮುರ್ಲಿ, ನೀನೇ ನಮ್ ಜೊತೆ ಕೇಳ್ಬೇಕು. ನೀನೇ ಮಾಡ್ತೀನಿ ನಮ್ ಜೊತೆ ಕೇಳಿ ಏನಂತ ಹೇಳ್ಬೇಕಂದ್ರೆ ನಮ್ಮ ಮತ್ತೆ ಕೇಳಿ ಏನ್ ಮಾಡಕ್ಕಾಗಲ್ಲ, ಹೋಗತ್ತಾ? ನೋಡ್ರಿ ಪ್ರೇಕ್ಷಕರೇ, ನಾವು ಎಣ್ಣಕ್ಕೆ, ಸೀರೆಗೆ, ಕೋಳಿಗೆ ಇದೆಲ್ಲಕ್ಕೂ ನಾವು ಓಟನ್ನ ಯಾರಿಗೂ ಹಾಕ್ಬಾರ್ದು. ಯಾಕೆಂದ್ರೆ ಇವಾಗ ನಮ್ಗೆ 500 200 ಕೊಟ್ಟಾರೆ ಅಂತ ನಾವು ಹಾಕಿದ್ರೆ ಬರೋ ರಾಜಕಾರಣಿಗಳು ನಮ್ ದೇಶವನ್ನೇ ಮಾರ್ಬಿಡ್ತಾರೆ. ಮಾಡ್ತಾರೆ ಅಂತಿರಲ್ಲ, ನಾವೇನ್ ಸುಮ್ಮನೆ ಬಿಡ್ತೀವೇನು? ಇರಪ್ಪ ಓಟ್ ಹಾಕ್ತಾ ಇದ್ದಾರೆ, ಬೇಕಾದ್ರೆ ಎಲ್ಲ ನಿಯರ್ ಸಾಕು ಸರ್. ಹಲೋ,
ಯಾರ್ ಗೆಲ್ತಾರೋ ಏನೋ, ನಮ್ಗೆ ಒಳ್ಳೇದ್ ಮಾಡ್ತಾರೋ ಇಲ್ವೋ, ನನ್ಗಾದ್ರೆ ಭಯ ಆಗ್ತೈತಪ್ಪ. ಬೈಕ್ ಇನ್ನೊಂದು ತಗೋ. ಇವಾಗ ಹೋಟೆಲ್ ಗೆದ್ದಿರೋದು ಕಾಂಗ್ರೆಸ್. ನೋಡಿದ್ರಾ, ಓಟ್ ಹಾಕಿದ್ರೆ ನಮ್ಗೆ ಒಳ್ಳೇದ್ ಮಾಡ್ತಾರೋ ಕೆಟ್ಟದ್ ಮಾಡ್ತಾರೋ, ಆದ್ರೆ ನಾವು ಓಟ್ ಹಾಕೋದು ಮುಖ್ಯ. ನಾವು ಯಾರಿಗೆ ಓಟ್ ಹಾಕದೇ ಇದ್ರು ನೋಟಾಗಾದ್ರೂ ಆಗ್ಬೇಕು. ನೋಡಿದ್ರಲ್ಲ, ನನ್ನ ಮತ ನನ್ನ ಹಕ್ಕು ಚುನಾವಣಾ ಪರ್ವ ದೇಶದ ಗರ್ವ ಕಿರು ನಾಟಕ ಪ್ರದರ್ಶನವನ್ನು ನಮ್ಮ ತಂಡದವರಿಂದ ಎಲ್ಲರೂ ನೋಡಿದ್ರಲ್ಲ. ಧನ್ಯವಾದಗಳೊಂದಿಗೆ ತಮಗೂ ವಂದನೆಗಳೊಂದಿಗೆ. ಅಂತೇಳಿ ಸರ್